ಚೆನ್ನಮ್ಮಜ್ಜಿಯವರ 72 ವರ್ಷಗಳ ನಿಸ್ವಾರ್ಥ ಸೇವೆ ಇಡೀ ದೇಶಕ್ಕೆ ಮಾದರಿ. ಚಿಂತಾಮಣಿಯಲ್ಲಿ ದಿವಂಗತ ಚೆನ್ನಮ್ಮ ದೇವೇಗೌಡ ಶ್ರದ್ಧಾಂಜಲಿ ಸಭೆ, ಭಾವನಾತ್ಮಕ ನೆನಪುಗಳನ್ನು ಹಂಚಿಕೊಂಡ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ. ನಮಸ್ಕಾರ. ಇದು ಈ ಸಮಯದ ಪ್ರಮುಖ ಸುದ್ದಿ. ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರ ಸುದೀರ್ಘ ರಾಜಕೀಯ ಪಯಣ ಹಾಗೂ ಕುಟುಂಬ ನಿರ್ವಹಣೆಯಲ್ಲಿ ಅವರ ಧರ್ಮಪತ್ನಿ ದಿವಂಗತ ಚೆನ್ನಮ್ಮ ದೇವೇಗೌಡರ ಬೆಂಬಲ ಅಪಾರವಾದದ್ದು. ಚಿಂತಾಮಣಿ ತಾಲೂಕಿನ ಜೆ.ಕೆ. ಭವನದಲ್ಲಿ ಆಯೋಜಿಸಲಾಗಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ ಕೋರ್ ಕಮಿಟಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಚೆನ್ನಮ್ಮನವರ ಆದರ್ಶ ಹಾಗೂ ಸರಳತೆಯನ್ನು ಅತ್ಯಂತ ಭಾವನಾತ್ಮಕವಾಗಿ ಸ್ಮರಿಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಹೊರವಲಯದಲ್ಲಿರುವ ಜೆ.ಕೆ. ಭವನದಲ್ಲಿ ದಿವಂಗತ ಚೆನ್ನಮ್ಮ ದೇವೇಗೌಡ ಅವರ ಶ್ರದ್ಧಾಂಜಲಿ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಸೇರಿದ ನೂರಾರು ಕಾರ್ಯಕರ್ತರು ಮತ್ತು ಜೆಡಿಎಸ್ ಮುಖಂಡರು ಚೆನ್ನಮ್ಮನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕೋರಿ 1 ನಿಮಿಷದ ಮೌನಾಚರಣೆ ನಡೆಸಲಾಯಿತು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ, ಚೆನ್ನಮ್ಮನವರ ಸರಳತೆ ಹಾಗೂ 72 ವರ್ಷಗಳ ಕಾಲ ದೇವೇಗೌಡರ ಕುಟುಂಬಕ್ಕೆ ಅವರು ನೀಡಿದ ಕೊಡುಗೆಯನ್ನು ಸ್ಮರಿಸಿದರು. ಪತಿ ಶಾಸಕರಾಗಿ, ಸಚಿವರಾಗಿ, ಮುಖ್ಯಮಂತ್ರಿಯಾಗಿ, ದೇಶದ ಪ್ರಧಾನಿಯಾದರೂ ಎಂದೂ ಅಧಿಕಾರದ ಹಮ್ಮು ಬಿಮ್ಮು ತೋರಿಸದ ಸರಳ ಮಹಿಳೆ ಎಂದು ಹೇಳಿದರು. ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಮಾತನಾಡಿ, ಚೆನ್ನಮ್ಮಜ್ಜಿಯವರು 72 ವರ್ಷ ದೇವೇಗೌಡರ ಕುಟುಂಬಕ್ಕೆ ನೀಡಿದ ಬೆಂಬಲ ನಿಜಕ್ಕೂ ಸಾರ್ಥಕವಾಯಿತು. ಇವತ್ತು ಸಣ್ಣ ಪಂಚಾಯಿತಿ ಸದಸ್ಯರಾದರೆ ಎಷ್ಟು ಪ್ರೌಡ್ ಆಗಿರ್ತಾರೆ. ಆದರೆ ತಮ್ಮ ಯಜಮಾನರು ಪ್ರಧಾನಿ ಆದರೂ, ಮಗ ಮುಖ್ಯಮಂತ್ರಿ ಆದರೂ ಎಂದೂ ತೋರಿಸಿಕೊಳ್ಳದೆ ಪೂಜೆ ಪುನಸ್ಕಾರಗಳಲ್ಲಿ ನಿರತರಾಗಿದ್ದ ಆದರ್ಶ ಮಹಿಳೆ ಅವರು. ದೇವೇಗೌಡರು ಕೊನೆ ಕ್ಷಣದಲ್ಲಿ ಆಸ್ಪತ್ರೆಗೆ ಬಂದು ತಿಲಕವಿಟ್ಟಾಗ ಕಣ್ಣು ಬಿಟ್ಟು ಅಂತಿಮ ಉಸಿರೆಳೆದ ಸನ್ನಿವೇಶ ನಿಜಕ್ಕೂ ಪ್ರತಿಯೊಬ್ಬರ ಕಣ್ಣಲ್ಲೂ ನೀರು ತರಿಸುತ್ತದೆ. ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಸ್ಥಳೀಯ ನಾಯಕರಾದ ಬೈರೆಡ್ಡಿ, ಮಾಜಿ ನಗರಸಭಾ ಸದಸ್ಯ ಮೊಹಮ್ಮದ್ ಶಫೀಕ್, ಪ್ರಕಾಶ್, ವಕೀಲರ ಸಂಘದ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ, ಯುವ ಘಟಕದ ಅಧ್ಯಕ್ಷ ಚಲಪತಿ ಸೇರಿದಂತೆ ಹಲವು ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ಭಾಗವಹಿಸಿ ಚೆನ್ನಮ್ಮಜ್ಜಿ ಅವರಿಗೆ ಅಂತಿಮ ನಮನ ಸಲ್ಲಿಸಿದರು. ದೇವೇಗೌಡರ ಬದುಕಿನ ನೆರಳಾಗಿ ನಿಸ್ವಾರ್ಥ ಸೇವೆಯ ಮೂಲಕ ಇಡೀ ದೇಶಕ್ಕೆ ಮಾದರಿಯಾಗಿದ್ದ ಚೆನ್ನಮ್ಮ ದೇವೇಗೌಡ ಅವರ ಅಗಲಿಕೆ ಇಡೀ ರಾಜ್ಯಕ್ಕೆ ಹಾಗೂ ದೇವೇಗೌಡರ ಕುಟುಂಬಕ್ಕೆ ತುಂಬಲಾರದ ನಷ್ಟ. ಮುಂದಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫೈರ್ ನ್ಯೂಸ್ ಕನ್ನಡ. 1.5 ಗಂಟೆಯಲ್ಲಿ ದೇವೇಗೌಡರ ಜೊತೆಯಲ್ಲಿ ಬಿ.ಎಂ. ಶಂಕರ್ ಇದ್ರು. ಬಿ.ಎಂ. ಶಂಕರ್ ಅವರು ಆವತ್ತಿನ ಸಂದರ್ಭದಲ್ಲಿ ರಾತ್ರಿ 1.5 ಗಂಟೆಯಲ್ಲಿ ದೆಹಲಿಯಲ್ಲಿ ಪ್ರಧಾನಮಂತ್ರಿಗಳು ಚಂದ್ರಶೇಖರ್ ಅವರಿಗೆ ಫೋನ್ ಮಾಡ್ತಾರೆ. ಸರ್, ಈ ತರ ಆಗ್ತಿದೆ. ಚಂದ್ರಶೇಖರ್ ಅವ್ರಿಗೂ ದೇವೇಗೌಡರಿಗೆ ಬಹಳ ಆತ್ಮೀಯರಾಗಿತ್ತು. ಫೋನ್ ಮಾಡಿದಾಗ ಆವತ್ತು ಎಲೆಕ್ಷನ್ ಕಮಿಷನರ್, ಭಾರತ ದೇಶದ ಎಲೆಕ್ಷನ್ ಕಮಿಷನರ್ ಟಿ.ಎನ್. ಶೇಷನ್, ನಿಮ್ಗೆಲ್ಲರೂ ಗೊತ್ತಿರ್ಬೋದು. ಟಿ.ಎನ್. ಶೇಷನ್ ಬಂದ ಮೇಲೆ ನಿಮ್ಮ ಹಳ್ಳಿಗಳಲ್ಲಿ ಬ್ಯಾನರ್ಗಳು ಕಟ್ಟಬಾರ್ದು, ಬಂಟಿಂಗ್ಗಳು ಕಟ್ಟಬಾರ್ದು, ಎಲ್ಲ ರೂಲ್ಸ್ ತಂದವರು ಶೇಷನ್ ಅವ್ರಿಗೆ ಫೋನ್ ಮಾಡ್ತಾರೆ ರಾತ್ರಿ 1:15 ಈ ರಿಸಲ್ಟ್ ಬೆಳಗ್ಗೆ ಹೋಲ್ಡ್ ಮಾಡಿ ಬೆಳಗ್ಗೆ ಡಿಕ್ಲೇರ್ ಮಾಡಿ ಅಂತ. ಅವ್ರು ಬೆಳಗ್ಗೆ 10 ಗಂಟೆ ಅವ್ರಿಗೆ ಇಟ್ಕೊಂಡಿದ್ದು 3,181 ಓಟು ಲೀಡ್ ಇರೋದ್ರಿಂದ ನಾವೇನು ಮಾಡೋಕ್ಕಾಗೋದಿಲ್ಲ. ಕುಮಾರಸ್ವಾಮಿ ಅವರಿಗೆ ತಿಳಿಸ್ತಾರೆ, ಡಿಕ್ಲೇರ್ ಮಾಡ್ಬಿಡ್ತಾರೆ. ಇವರು ಡೆಲ್ಲಿಗೆ ಹೋಗ್ಬಿಡ್ತಾರೆ, MP ಆಗ್ಬಿಟ್ಟು ಡೆಲ್ಲಿಗೆ ಹೋಗ್ಬಿಡ್ತಾರೆ. 94ರಲ್ಲಿ ಮತ್ತೆ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ಬರುತ್ತೆ. ಆ ಸಂದರ್ಭದಲ್ಲಿ ಆವತ್ತು ರಾಮಕೃಷ್ಣ ಹೆಗಡೆಯವರು, ಜೆ.ಎಚ್. ಪಟೇಲ್, ಇದೇ ಸಿದ್ದರಾಮಯ್ಯನವರು, ಬೈರೇಗೌಡರು, ನಾಗೇಗೌಡರು ಎಲ್ಲ ನಾಯಕರು ಕೂಡ ಸೇರಿ ನಾವು ದೇವೇಗೌಡರು ಕರ್ನಾಟಕದಲ್ಲಿ ಇಲ್ಲ ಅಂದ್ರೆ ನಾವು ಯಾರೂ ಕೂಡ ಚುನಾವಣೆ ನಡೆಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ದೇವೇಗೌಡರನ್ನ ವಾಪಸ್ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿ ಅವತ್ತು ಎಲ್ಲರೂ ಕೂಡ ಪ್ಲಾನ್ ಮಾಡಿ ದೇವೇಗೌಡರು ಫೋನ್ ಮಾಡಿ, ಇಲ್ಲ ಏನೋ ಮಾತಾಡಬೇಕು, ನೀವು ಬನ್ನಿ, ನಿಮ್ಮ ನೇತೃತ್ವದಲ್ಲಿ, ನಿಮ್ಮ ಮುಂದಾಳತ್ವದಲ್ಲಿ ನಾವು ಚುನಾವಣೆಯನ್ನು ನಡೆಸ್ತೇವೆ ಅಂತ ಹೇಳಿ ಮತ್ತೆ 94ರಲ್ಲಿ ದೇವೇಗೌಡರನ್ನ ವಾಪಸ್ ಕರೆಸ್ಕೊಂಡು ಅವತ್ತು ಕರ್ನಾಟಕ ವಿಧಾನಸಭಾ ಚುನಾವಣೆಯನ್ನು ಎದುರಿಸ್ತಾರೆ. ಆವತ್ತು ಎದುರಿಸಿದಂತ ಸಂದರ್ಭದಲ್ಲಿ ನಮ್ಮ ಈ ದೇವೇಗೌಡರದ್ದು 96 ಬಂದ್ಬಿಡ್ತಾರೆ. 96 ಆದ್ರೆ ವಿಧಾನಸಭೆ ರಚನೆ ಆಗ್ಬೇಕು ಅಂತ ಹೇಳಿದ್ರೆ ಎಷ್ಟು ಬೇಕು? 113 ಬೇಕು. ಇವತ್ತು 96 ಬಂದ್ಬಿಟ್ಟಿದೆ. ಇವ್ರು 96 ಅಂದ್ರೆ ಇಲ್ಲ. ಅವತ್ತು ಒಂದು ಕ್ರಾಂತಿ ರಂಗ ಅಂತ ಒಂದು ಪಕ್ಷವನ್ನು ಕಟ್ಕೊಂಡಿದ್ರು. ಬಂಗಾರಪ್ಪನವರು, ಈ ಜೆ.ಎಚ್. ಪಟೇಲ್ ಇವೆಲ್ಲ ಅವರು ಅಂದ್ರೆ ಜನತಾ ಪರಿವಾರದಲ್ಲೇ ಇದ್ರು. ಸ್ವಲ್ಪ ಅಸಂತಾನಗಳಾಗಿ ಪಕ್ಕದಲ್ಲಿ ಇದ್ರು ಕೂಡ ಇವರೆಲ್ಲ ಸಪೋರ್ಟ್ ಕೊಟ್ಟು ಅವತ್ತು ಯಾರು ಮಾಡಬೇಕು ಅಂತ ಹೇಳಿ ದೆಹಲಿಯಿಂದ ನಾಯಕರೆಲ್ಲ ಬಂದರು. ಅವ್ರು ಬಂದಂತ ಸಂದರ್ಭದಲ್ಲಿ ದೇವೇಗೌಡರಿಗೆ ಹಲವಾರು ಬಾರಿ ಇದೇನೋ ಒಂದು ತಪ್ಪೋಗಿ ಕೈ ಕೊಟ್ಟಿದೆ, ಈ ಸಾರಿ ದೇವೇಗೌಡರು ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಹೇಳಿ ಆವತ್ತಿನ ಸಂದರ್ಭದಲ್ಲಿ ರೇವಣ್ಣ ಅವರು ಕೂಡ ಮೊದಲನೇ ಬಾರಿಗೆ MLA ಆಗಿದ್ರು ಹೊಳೆ ನರಸೀಪುರದಿಂದ. ಆವತ್ತಿನ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರನ್ನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದರು.
ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ ನಂತರ ಅವರು ಒಂದು ಕನಸಿತ್ತಲ್ಲ, MLA ಆದ್ರೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ, ಮಂತ್ರಿಗಳಾದ್ರೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ, ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದ್ರೆ ಏನಾದ್ರು ಮಾಡಬಹುದು ಅಂತ ಹೇಳಿದ್ರೆ, ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಅವರು ನೀರಾವರಿ ಯೋಜನೆಗಳಿಗೆ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಅತಿ ಹೆಚ್ಚು ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಯಾರಾದ್ರೂ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಅಂತ ಹೇಳಿ ಇವತ್ತು ಕರ್ನಾಟಕ ವಿಧಾನಸಭೆ ಒಳಗಡೆ ನಾನಿರ್ತಕ್ಕಂಥ ಸಂದರ್ಭದಲ್ಲಿ ಒಳಗಡೆ ಬಿಜೆಪಿ ನಾಯಕರು, ಕಾಂಗ್ರೆಸ್ ನಾಯಕರು ಇಬ್ಬರೂ ನಾಯಕರು ಹೇಳಿರ್ತಕ್ಕಂಥದ್ದು. ಅವರ ಚೆನ್ನಮ್ಮನವರ ಒಂದು ಪೂಜೆಯ ಫಲ ನೋಡಿ ಹೇಗಿದೆ, ಚೆನ್ನಮ್ಮನವರ ಪೂಜೆಯ ಫಲ ಹೇಗಿದೆ ಅಂತ ಹೇಳಿದ್ರೆ 96ರಲ್ಲಿ ಆ ಒಂದು ಏನು ಲೋಕಸಭಾ ಚುನಾವಣೆ ಬಂತು, ಆ ಚುನಾವಣೆಯಲ್ಲಿ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ರು. ಆವತ್ತಿನ ಸಂದರ್ಭದಲ್ಲಿ 16 ಎಂಪಿಗಳನ್ನ ನಮ್ಮ ಪಕ್ಷದಿಂದ ಗೆದ್ದಿದ್ರು, 16 ಎಂಪಿಗಳು ನಮ್ಮ ಪಕ್ಷದಿಂದ ಗೆದ್ದಿದ್ರು. ಆವತ್ತಿನ ಸಂದರ್ಭದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ಇವರೆಲ್ಲ ಸೀತಾರಾಮ್ ಕೇಸರಿ ಇವರೆಲ್ಲರೂ ಕೂಡ ದೇವೇಗೌಡರನ್ನ ಕರೆಸ್ಕೊಂಡು ಇಲ್ಲ ನೀನು ಪ್ರಧಾನಮಂತ್ರಿ ಆಗಿ ನಾವೆಲ್ಲ ಕೂಡ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿ ಅವತ್ತು ಶ್ರೀಮತಿ ಚೆನ್ನಮ್ಮಜ್ಜಿ ಅವರ ಒಂದು ಪೂಜೆಯ ಫಲ 96ರಲ್ಲಿ ಅವರು ದೇವೇಗೌಡರು ಪ್ರಧಾನಮಂತ್ರಿಗಳಾಗ್ಬಿಡ್ತಾರೆ. ಪ್ರಧಾನಮಂತ್ರಿಗಳು ಅಂದ್ರೆ ಹೇಳ್ಬೇಕಾ ಎಷ್ಟು ಇವತ್ತು ನಾವು ನೋಡ್ತೀವಲ್ಲ, ಪ್ರಧಾನಮಂತ್ರಿಗಳಿಗೆ ಯಾವ ತರ ಒಂದು ಪ್ರೋಟೋಕಾಲ್ ಇರುತ್ತೆ, ಹೇಗಿರುತ್ತೆ. ಆದ್ರೆ ಇಷ್ಟೆಲ್ಲ ಅದನ್ನು 11 ತಿಂಗಳಿಗೆ ಅವರು ಹೇಳಿದ್ರು. 11 ತಿಂಗಳಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸ ಇವತ್ತು ನೀವು ಉತ್ತರ ಕರ್ನಾಟಕಕ್ಕೆ ಹೋಗಿ ಬಿಜಾಪುರ, ಬಾಗಲಕೋಟೆ, ರಾಯಚೂರು ಈ ಭಾಗದಲ್ಲಿ ದೇವೇಗೌಡರ ಒಂದು ಪುತ್ಥಳಿಯನ್ನು ಇಟ್ಟಿದ್ದಾರೆ, ಸ್ಟ್ಯಾಚ್ಯೂಯನ್ನು ಇಟ್ಟಿದ್ದಾರೆ. ನೀರಾವರಿ ಇವತ್ತು ಒಂದು ಮಠಕ್ಕೆ ಹೋಗಿದ್ದೀವಿ ನಾವು, ಸ್ವಾಮೀಜಿ ಹೇಳ್ತಾರೆ ದೇವೇಗೌಡರು ನಮಗೆ ಉತ್ತರ ಕರ್ನಾಟಕದ ಭಾಗಕ್ಕೆ ವರದಾನ, ನಮಗೆ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಇನ್ನು ಮುಂದೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಇವತ್ತು ಆಲಮಟ್ಟಿ ಇವತ್ತು 519 ಅಡಿಗೆ ಇವತ್ತು ಏರಿಸಿರ್ತಕ್ಕಂಥ ಕೊಡುಗೆ ಯಾರಾದ್ರೂ ಕೀರ್ತಿ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರಿಗೆ ಅಂತ ನಾವು ಉತ್ತರ ಕರ್ನಾಟಕದ ಪ್ರವಾಸಕ್ಕೆ ಹೋಗಿರ್ತಕ್ಕಂಥ ಸಂದರ್ಭ ಅಂತ್ಯ ಸಂಸ್ಕಾರದ ಸಕಲ ಸರ್ಕಾರಿ ಗೌರವಗಳನ್ನ ಪೂರ್ವಗಳ ತಾಯಿಗೆ ಅರ್ಪಿಸಿ ಅವ್ರು ಹೋದ್ರು. ನನಗಂತೂ ಬಹಳ ಖುಷಿ ಆಯ್ತು. ಚೆನ್ನಮ್ಮ ಅಜ್ಜಿ ಅವರ ಏನು 72 ವರ್ಷ ದೇವೇಗೌಡರ ಕುಟುಂಬಕ್ಕೆ ಸಲ್ಲಿಸಿರ್ತಕ್ಕಂಥ ಗೌರವಕ್ಕೆ ನಿಜವಾಗ್ಲೂ ಕೂಡ ಸಾರ್ಥಕ ಆಯಿತು. ಅಜ್ಜಿಯ ಅವತ್ತು ನಾನು ಮಾಧ್ಯಮಗಳಲ್ಲಿ ಕೂಡ ಹೇಳ್ತೇನೆ, ಇಡೀ ದೇಶದ ಒಂದು ಆದರ್ಶ ಮಹಿಳೆ ಅನ್ನುವಂಥ ಮಾತನ್ನು ಕೂಡ ಮಾಧ್ಯಮಗಳೆಲ್ಲ ತಿಳಿಸಿದೆ. ಇವತ್ತು ದೇಶದಲ್ಲಿ ಯಾಕಂದ್ರೆ ಈ ಸಣ್ಣ ಒಂದು ಗ್ರಾಮ ಪಂಚಾಯತಿ ಸದಸ್ಯರಾದ್ರೆ, ನಗರಸಭೆ ಸದಸ್ಯರಾದ್ರೆ, ತಾಲೂಕು ಪಂಚಾಯತಿ ಸದಸ್ಯರಾದ್ರೆ, ಜಿಲ್ಲಾ ಪಂಚಾಯತಿ ಸದಸ್ಯರಾದ್ರೆ, ಶಾಸಕರಾದ್ರೆ, ಮಂತ್ರಿಗಳಾದ್ರೆ, ಲೋಕಸಭಾ ಸದಸ್ಯರಾದ್ರೆ, ಇಷ್ಟೆಲ್ಲ ಅಧಿಕಾರ ಎಷ್ಟಿರುತ್ತೆ, ಯಾವ ರೀತಿ ಪ್ರೌಢ ಆಗಿರ್ತಾರೆ. ಒಂದು ದಿನ, ಒಂದು ಕ್ಷಣ ನನ್ನ ಯಜಮಾನರು ಶಾಸಕರಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, ಪ್ರಧಾನಮಂತ್ರಿಗಳಾಗಿದ್ದಾರೆ, ಎಲ್ಲರೂ ಕೂಡ ತೋರಿಸ್ಕೊಂಡಿಲ್ಲ. ಅವರು ಮಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ದೇವಸ್ಥಾನ ಒಳಗಡೆ ಪೂಜೆ ಮಾಡ್ತಾ ಇದ್ರು ಅಂದ್ರೆ ನಾವು ಯೋಚನೆ ಮಾಡಬೇಕು. ಹಾಗಾಗಿ ಚೆನ್ನಮ್ಮ ಅಜ್ಜಿ ಅವರು ನಿಜವಾಗ್ಲೂ ಕೂಡ ಈ ರಾಜ್ಯದಲ್ಲೆಲ್ಲ ಇಡೀ ದೇಶಕ್ಕೆ ಒಂದು ಆದರ್ಶ ಮಹಿಳೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಹಾಗಾಗಿ ಇಂತಹ ಅದ್ಭುತವಾದಂಥ ಚೆನ್ನಮ್ಮಜ್ಜಿಯವರನ್ನ ನಾವು ಕಳ್ಕೊಂಡಿದ್ದೀವಿ. ಅವರ ಕುಟುಂಬದ ಎಲ್ಲ, ಯಾಕಂದ್ರೆ ದೇವೇಗೌಡರು ನಾನು ಆಸ್ಪತ್ರೆಗೆ ಹೋಗುವಂಥ ಸಂದರ್ಭದಲ್ಲಿ ಅವರು ಅಳ್ತಾ ಇದ್ರು. ಅಲ್ಲೇ ಕೈ ಎಷ್ಟು ಜೋರಾಗಿ ಹೊಡ್ಕೊತಾ ಇದ್ರು ಅಂತ ಹೇಳಿದ್ರೆ ಅಷ್ಟು ಜೋರಾಗಿ ಹೊಡ್ಕೊತಾ ಇದ್ರು. ಮಕ್ಕಳೆಲ್ಲ ಸಮಾಧಾನ ಮಾಡ್ತಾ ಇದ್ರು. ಅವರು ಬೆಳಗ್ಗೆ ರುದ್ರಾಭಿಷೇಕ ಮಾಡಿಸಿ ಪ್ರಸಾದವನ್ನು ತಗೊಂಡು ಆಸ್ಪತ್ರೆಗೆ ಬಂದಿದ್ದಾರೆ. ಸಂಜೆ 4 ಗಂಟೆಯಲ್ಲಿ ಬಂದಿದ್ದಾರೆ. ಬಂದು 3 ದಿನಗಳಿಂದ 16, 17, 18 3 ದಿನಗಳ ಕಾಲ 18ನೇ ತಾರೀಕು ಅವರು ಮೃತಪಟ್ಟಿದ್ದು. 3 ದಿನಗಳ ಕಾಲ ಕೂಡ ಕಣ್ಣು ಬಿಟ್ಟಿರಲಿಲ್ಲ, ಕಣ್ಣು ಮುಚ್ಚಿಬಿಟ್ಟಿದ್ರು. ಆದರೆ ರುದ್ರಾಭಿಷೇಕ ಮಾಡಿಸ್ಕೊಂಡು ದೇವೇಗೌಡರು ಆ ಪ್ರಸಾದ ಎಲ್ಲ ತಗೊಂಡು ಬಂದು ಆ ತಾಯಿ ಮೇಲೆ ಒಂದು ಹೂವು ಇಟ್ಟು ತಿಲ್ಕ ಇಡ್ತಾ ಇದ್ದಾರೆ. ತಿಲ್ಕ ಇಡಬೇಕಾದ್ರೆ, ಕುಂಕುಮ ಇಡಬೇಕಾದ್ರೆ ಕಣ್ಣು ಬಿಟ್ಟಿರುತ್ತೆ, ಕಣ್ಣು ಬಿಟ್ಟಿದ್ದಾರೆ. ಕಣ್ಣು ಬಿಟ್ಟರು ಅಂತ ಹೇಳಿ ಸರಿ ಹಾಗೆ ಇದ್ರಂತೆ. ಹಾಗೆ ಇದ್ದಿದ ತಕ್ಷಣ ಒಂದು 10-15 ನಿಮಿಷಕ್ಕೆ BP 150 ಎಷ್ಟೋ ಇದ್ದಿದ್ದು 20ಕ್ಕೆ ಬಂದ್ಬಿಡ್ತದೆ. 20ಕ್ಕೆ ಬಂದು ಸಡನ್ ಆಗಿ ಅಟ್ಯಾಕ್ ಆಗಿ ಮೃತಪಟ್ಟರು. ಅಂದ್ರೆ ದೇವೇಗೌಡರು ಹೇಳ್ತಾ ಇದ್ದಿದ್ದೇನಂದ್ರೆ, ನಾನು ಬಂದು ಹೂವು ಇಟ್ಟು ತಿಲಕ ಇಟ್ಟಿದ ತಕ್ಷಣ ಹೋಗ್ಬಿಟ್ಲು, ನಾನು ಮನೆಯಲ್ಲೇ ಇದ್ದಿದ್ರೆ ಉಳ್ಕೊಂತಾ ಇದ್ದೇನೋ ಅಂತ ಹೇಳಿ ಪಾಪ ತುಂಬಾ ನೋವು ಕೊಡ್ತಾ ಇದ್ರು. ಆದರೆ
ಆ ದೇವೇಗೌಡರಿಗಷ್ಟೇ ಅಲ್ಲ, ಆ ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ಆ ತಾಯಿಯ ಆ ಒಂದು ನೋವು ಭರಿಸುವಂತ ಶಕ್ತಿ ಭಗವಂತ ಆ ಕುಟುಂಬಕ್ಕೆ ಕೊಡ್ಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಸಂದರ್ಭ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.